ಹಲೋ ನಮಸ್ಕಾರ. ನನ್ನ ಹೆಸರು ಮೇಘನ. ನನ್ನ ಈ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ವಿಶೇಷವಾಗಿ ಇರುವಂಥ ಒಂದು ಒಪಿನಿಯನ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಅಂದರೆ ಮೊನ್ನೆ ರೀಸೆಂಟಾಗಿ ನಾನು ಪುತ್ತೂರು ಜಾತ್ರೆಗೆ ಹೋಗಿದ್ವಲ್ಲ, ಹಾಗಾಗಿ ಆ ಒಂದು ಜಾತ್ರೆಯ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಆಡ್ತೀನಿ. ಚಿಕ್ಕದಾಗಿ ಮಾತಾಡ್ತೀನಿ. ಏನು ಅಂದರೆ ಅಲ್ಲಿನ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಅಲ್ಲಿನ ಒಂದು ಕಾರ್ಯಕ್ರಮ ಅಂತಂದರೆ ಇದು ಒಂದು ದೇವಸ್ಥಾನದ ಕಾರ್ಯಕ್ರಮ ಅಂತ ಇರಲಿಲ್ಲ. ಊರು ಜನ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೆ ಹೊರಗಡೆ ಬಂದವ್ರನ್ನ ನೀಟಾಗಿ ವೆಲ್ಕಮ್ ಮಾಡಿಬಿಟ್ಟು, ಹಾಗೆಯೇ ಅವರು ಮನೆ ಕಾರ್ಯಕ್ರಮ ಅಲ್ಲ, ಮನೆ ಕಾರ್ಯಕ್ರಮ ಹೇಗಿರುತ್ತೋ ಹಾಗೆ ಅವರು ಕೂಡ ಅದ್ರಲ್ಲಿ ಭಾಗವಹಿಸಿ ಓಡಾಡಿಕೊಂಡು ಕೆಲಸನ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ರು. ಹಾಗೆ ವಾಲಂಟಿಯರ್ಸ್ ಆಗಿ ಶಾಲಾ ಮಕ್ಕಳು ಕೂಡ ಬಂದಿದ್ದರು. ಊಟದ ವ್ಯವಸ್ಥೆನೂ ತುಂಬಾ ಚೆನ್ನಾಗಿತ್ತು. ಮತ್ತು ಬೇರೆ ಕಾರ್ಯಕ್ರಮಗಳು ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿತ್ತು. ಮಕ್ಕಳಂತೂ ಪುಟ್ಟ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ನನಗಂತೂ ಬಹಳನೇ ಖುಷಿ ಆಯಿತು. ಅದನ್ನು ಅಲ್ಲದೇ ಬೇರೆ ಒಂದು ತುಂಬ ಆಶ್ಚರ್ಯವಾಗಿರೋ ವಿಚಾರ ಏನು ಅಂತಂದರೆ, ನೀರಿಂದು ಟ್ಯಾಂಕ್ ಇತ್ತಲ್ಲ, ತುಂಬ ಚೆನ್ನಾಗೇ ವ್ಯವಸ್ಥೆ ಮಾಡಿದರು. ಯಾಕೆ ಹಾಗೆ ಹೇಳ್ತಿದ್ದೀನಿ ಅಂದರೆ, ಬೇಸಿಗೆಗಾಲ ಎಲ್ಲರಿಗೂ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ. ನೀರಿನ ದಾಹ ಎಲ್ರಿಗೂ ಇದ್ದೇ ಇರುತ್ತೆ ಬೇಸಿಗೆಗಾಲದಲ್ಲಿ. ಹಾಗೆ ನಾವು ಹೊರಗಡೆಯಿಂದ ಬಂದು ಆ ದೇವಸ್ಥಾನದಲ್ಲಿ ಓಡಾಡಿಕೊಂಡು ಬಾಟಲೆಲ್ಲ ಹಿಡ್ಕೊಂಡು ಎಲ್ಲ ಒದ್ದಾಟ ಮಾಡೋದು ಬೇಡ ಅಂತೇಳ್ಬಿಟ್ಟು ಅವ್ರು ಏನು ಮಾಡಿದರು ಅಂದರೆ, ಪ್ರತಿಯೊಂದು ಮೂಲೆಯಲ್ಲೂ ನೀರಿನ ಟ್ಯಾಂಕ್ ಇಟ್ಟಿದ್ದರು. ತುಂಬ ಶುದ್ಧವಾಗಿರುವಂತಹ ನೀರೇ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಯಾಕೆ ಅಂದರೆ ಜನಸಂದಣಿ ಎಲ್ಲಿ ಜಾಸ್ತಿ ಇರುತ್ತೋ ಆ ಒಂದು ವ್ಯೂ ಪಾಯಿಂಟಲ್ಲೇ ನೋಡಿಬಿಟ್ಟು ಅವರು ನೀರಿನ ಟ್ಯಾಂಕನ್ನು ಇಟ್ಟಿದ್ದರು. ಎಲ್ಲೋ ದೂರದಲ್ಲಿ ಹೋಗ್ಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ, ಅದಕ್ಕೆ ಚೈನ್ ಇರುತ್ತೆ ಆ ಲೋಟಕ್ಕೆ, ಅದನ್ನೆಲ್ಲ ನಾವು ತಗೊಂಡು ಕುಡಿಯೋದು, ಆ ಥರ ವ್ಯವಸ್ಥೆ ಏನೂ ಇರಲಿಲ್ಲ. ಜನ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾ, ಅಲ್ಲೊಂದು ಟ್ಯಾಂಕು, ಈ ಕಡೆ ದೇವಸ್ಥಾನಕ್ಕೆ ಬರಬೇಕಾ ಅಲ್ಲೊಂದು ಟ್ಯಾಂಕ್ ಇಟ್ಟಿದ್ದರು. ಹಾಗೆಯೇ ಇನ್ನೊಂದು ದೇವಸ್ಥಾನ ಥರ ಇದೆ, ಅಲ್ಲೂ ಒಂದು ಪ್ರತಿಯೊಂದು ಒಂದೊಂದು ಏನಂತಾರೆ, ಒಂದೊಂದು ಮೂಲೆಗಳಲ್ಲೂ ಒಂದೊಂದು ನೀರಿನ ಟ್ಯಾಂಕ್ ಇಟ್ಟಿದ್ದರು. ತುಂಬಾ ಖುಷಿ ಅನಿಸ್ತು. ಯಾಕೆಂದರೆ ಎಕ್ಸ್ಪೆಷಲಿ ನಾವು ಹೊರಗಡೆಯಿಂದ ಬಂದವರಿಗೆ ಟ್ರಾವೆಲ್ ಮಾಡಿಕೊಂಡು ಏನೋ ಜಾತ್ರೆನ ನೋಡೋಣ ಅಂತ ಅನ್ನೋರಿಗೆ ಈ ಒಂದು ವ್ಯವಸ್ಥೆ ತುಂಬಾ ಖುಷಿ ಕೊಡುತ್ತೆ. ಯಾಕೆಂದರೆ ಅದು ಟ್ರಾವೆಲ್ ಮಾಡ್ಕೊಂಡು ಬಂದವರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು. ಅದರಲ್ಲೂ ಎಕ್ಸ್ಪೆಷಲಿ ಈ ಮಕ್ಕಳನ್ನ ಹಿಡ್ಕೊಂಬಂದವರಿಗೆ ತುಂಬಾ ಕಷ್ಟ ಆಗುತ್ತೆ. ಆ ಒಂದು ವ್ಯವಸ್ಥೆ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಎಲ್ಲ ಕಾರ್ಯಕ್ರಮವೂ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ನಡೀತಾ ಇದೆ. ಯಾರಾದರೂ ಹೋಗೋರಿದ್ದರೆ ಹೋಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಹಾಗೆ ಕಾರ್ಯಕ್ರಮವೂ ಚೆನ್ನಾಗಿರುತ್ತೆ, ನೋಡಿ ಬನ್ನಿ ಅಂತಲೇ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ದೇವರು